ಪದ್ಮ ಆ, ಪದ್ಮ ಯಾಕೆ ಪದ್ಮ ಹಿಂಗ್ ನೋಡ್ತಾ ಇದೀಯಾ? ದೂರ ದೂರ ನೋಡ್ತಾ ಇದೀಯಾ? ನೋಡ್ದ ಏನೇ ಇಂಥವೇ ಹೇಳ್ಕೊಡು. ಅತ್ತೆ ಸೊಸಿಗೆ ಇಂಥವೇ ತಂದಿಕ್ಕು ನೀನು. ಅದಕ್ಕೆ ಮತ್ತೆ ನಿನ್ನಂತಾಳನ್ನ ನಮ್ಮನೆ ಬಾಗಿಲಿಗೆ ಬಿಡಿಸ್ಕೋಬಾರ್ದು. ಏನ ಬಿಡು ಹೆಣ್ಮಗಳು ಬತ್ತಾ ಹೋಗ್ತಾ ಇರ್ಲಿ ಅಂತ. ಇವಳು ಅವಳೇನೆ. ಇವಳಿಗೂ ಅಣ್ಣ ಇರೋ ಅದಕ್ಕೆ ತಕ್ಕ ಹೋಗಿ ಮಾಡಿಸ್ಕೊಂಡು ಉಣ್ಣೋ ಯೋಗ್ಯತೆ ಇಲ್ಲ. ಬರೀ ಇಂಥ ಮಾಡ್ಕೊಂಡೇ ಬಂದ್ಲು. ಅದಕ್ಕೆ ಕಣೆ ನಿನ್ನೂ ತವ್ರ ಮನೆಯಕ್ಕೆ ಬಿಡಿಸ್ಕೊಂಬಲ್ಲ, ನಿನ್ನೂ ತವ್ರ ಮನೆಯಕ್ಕೆ ಬಿಡಿಸ್ಕೊಂಬಲ್ಲ ಯಾರೂ. ಏನೋ ಬಿಡು ಅಂತ ಹೇಳಿ ನಮ್ಮನೆ ತಕ್ಕ ಬಿಡಿಸ್ಕೊಂಡಿದ್ಕೆ ಇಂಥವೇ ತಂದಿಕ್ಕದು. ಹಾಂ ಮತ್ತೆ ನಮಗೆ ಮಾಡಿರೋ ಅನ್ಯಾಯ, ನಮಗಾಗಿರೋಂಥ ಅನ್ಯಾಯ ನಾವು ಕೇಳ್ತಿ ಕಣೆ. ಹಾಂ ಮತ್ತೆ ನನ್ನ ಕೇಳ್ದಾರೆ ಇನ್ಯಾರನ್ನೇ ಕೇಳ್ತಾರೆ? ನೀನು ಮುಚ್ಕೊಂಡಿರ್ಬೇಕು. ನಮ್ಮನೆ ವಿಷಯಕ್ಕೆ ನೀನು ಯಾಕೆ ತಲೆ ಹಾಕೋದು? ಅಯ್ಯ ನಾನೇನು ಮಾಡಿದೆ ಪದ್ಮ? ಅದ್ಯಾಕೆ ಹಂಗೆ ಸಿಟ್ಟಾಗ್ತಾ ಇದೆಯಾ? ಯಾಕೆ ನಮ್ಮ ಅಮ್ಮನೇನು ಮಾತಾಡಂಗಿಲ್ಲ ಹಂಗಾರೆ? ಮಾತಾಡ್ತಾಳೆ. ಮಾತಾಡ್ದ ಏನು? ಏನಾಗೈತೆ ಮಾತಾಡ್ದಿಲ್ದಂಥದ್ದು? ಹೇಳಿಳು ದೊಡಮೆ. ಅವಳಿಗೆ ಯಾಕೆ ಹೆದರಿಕೆ ಅಂತೀಯ? ಅವಳಿಗಿನ ಏನು ನೀನು ಮುಂದೆ ಬಂದಿರೋಳು? ಅವಳೇನು ಮುಂದೆ ಬಂದಿಲ್ಲ. ನಿನಗಿನ ಮುಂದೆ ಬಂದು ಅವಳೇನು ಕಾಪ್ರ ಮಾಡಿಲ್ಲ. ನೀನು ಬಂದ್ಮೇಲೆ ಅವಳು ಬಂದಿರೋದು. ನೀನು ಅವಳಿಗೆ ಯಾಕೆ ಹೆದರಿಕೆ ಅಂತೀಯ ಅಂತ ನಮ್ಮ ಅಮ್ಮನೇ ಹೇಳಿಳು ನನಗೆ. ಅದ್ರಾಗೇನೈತೆ? ಇದ್ದಿದ್ದಂಗೆ ಹೇಳಿಳು. ಯಾಕೆ ಮಾತಾಡೋದು ಇವಳು? ಇವಳು ಯಾಕೆ ಹೇಳೋದು ಇವಳು? ನಮ್ಮ ಸುದ್ದಿಗೆ ಯಾಕೆ ಬರೋದು ಇವಳು? ನೋಡ್ಕೊಂಬಲ್ಲ ಅಂತ ಏನೋ ಹೇಳಮ್ಮ. ನೋಡ್ಕೊಂಬಲ್ಲ ಅಂತ ಅಂದ್ರೆ ಮತ್ತೆ ಅವಳಿಗೆ ಕಂಡರ್ಗೆ ಇವತ್ತು 7 ಲಕ್ಷ ರೂಪಾಯಿ ದುಡ್ಡು ಕೊಟ್ಟವ್ರಲ್ಲ, ಮತ್ತೆ ಅದನ್ನ ಯಾರು ಕೇಳಲ್ವಾ? ಏನು ನಿಂದೇನೆ? ನಮ್ಮ ದಡಮಯ್ಯ ದುಡ್ಡು ದಿಕ್ಕೊಂಡಿದ್ರು ಕೊಟ್ಟವ್ರೆ. ಬಿಡು ಬಡ್ಡಿನ ಕೊಡ್ತಾರೆ ಅಂತ ಕೊಟ್ಟವ್ರೆ. ಕೊಡ್ತಾಳೆ ಇವತ್ತಲ್ಲ ನಾಳೆ ಕಿಸ್ಕೊಂತಾಳೆ. ಅವ್ರಿಗೆ ಗೊತ್ತೈತೆ. ನೀನೇನು ಹೇಳ್ಬೇಕಾದ್ನ? ಅಲ್ಲ ನಮ್ಮ ದಡಮಯ್ಯ ಇವತ್ತು ಹೊಲ ಮನೆ ಎಲ್ಲನ ಉಳಿಸ್ಕೊಂಡ್ರೆ ಸರಿಯಾಗೈತೆ. ಎಲ್ಲ ಮಾರ್ಕೊಂಡು ತಿಂದಿದ್ರೆ ನಿನ್ಗೆ ಏನಿರೋದು? ಮುಂದಕ್ಕೆ ಹೋಗ್ತಾಳೆ ಮಾತಾಡಕ್ಕೆ. ಯಾಕೆ ಹೋಗ್ತೀಯೇ? ಸುಮ್ಮನಿರ್ಬೇಕು. ಕೈ ಪೈ ಮಾಡಂಗಿಲ್ಲ. ಮಾಡ್ದ ಬಿಡ್ತೀನಿ ಇವಳನ್ನ. ಏಯ್ ನಮ್ಮ ಮನೆ ಬಾಕ್ಲಕ್ ಬಾ. ನಿನ್ನ ಏನಿಲ್ಲ ನೋಡು. ಹೋರಾದೆ ಕಣೆ. ನಮ್ಮ ದಡಮ್ಮ ಇರತಕ್ಕ ನಾನು ಗೊತ್ತೀನಿ. ನೀನು ಯಾರು ಹೇಳಕ್ಕೆ? ನಮ್ಮ ದಡಮ್ಮ ಇರತಕ್ಕ ನಾನು ಬತ್ತಾ ಹೋಗ್ತಾ ಇರ್ತೀನಿ. ಬಂದು ನೋಡು ನಮ್ಮ ಮನೆ ಬಾಗ್ಲಿ. ನಿನ್ನ ಅವಾಗ ಹೇಳ್ತೀನಿ. ನಮ್ಮ ಮನೆ ಬಾಕ್ಲಕ್ಕೆ ಏನಾನ ಬಂದಿದೀಯ ಅಂದ್ರೆ ಲವಡಿ ಮುಂಡೆ. ನೀನು ಎಂತಾಳು ನೀನು? ನಾನು ಆರೇನೆ ನೋಡಿದ್ದೀನಿ ನಿನ್ನ. ನೀನು ಎಂತಾಳು ಅಂತ. ನೀನು ಒಂದಿಟ್ಟು ಸೆನಕ ಇದ್ದಾರೆ ಅಂದರೆ ಸಹಿಸ್ಕೊಂಬಲ್ಲ. ಇಲ್ಲೂ ತಂದಿಕ್ಕಾಕ್ಕೋತೀಯೇನೆ ಇಲ್ಲಿ. ನಾವು ಕೇಳಿ ಮತ್ತೆ ಅವ್ರಿಗಾದ್ರೆ ಒತ್ತೆಮ್ಮೆ ಮಾಡ್ಕೊಂಡವ್ರೆ ನಮ್ಗೆ ಯಾತು ಇಲ್ದಂಗಾತು. ನಮ್ಗೆ ಇವಾಗ ಅವಳಿಗೆ ನೋಡಿದ್ರೆ ನೀವು ಪುಕ್ಸಟ್ಟು 7 ಲಕ್ಷ ರೂಪಾಯಿ ಕೊಟ್ರಿ ಅಂತ ನಾವು ಕೇಳಿ ಮತ್ತೆ ಮನೆ ನೋಡ್ಕೊಂತೀವಿ. ಕೇಳ್ತೀವಿ. ನಿನ್ಗೇನು ಬೇಕು ಕಂಡವ್ರ ಮನೆ ವಿಚಾರ? ಸುಮ್ಮನೆ ಬಿದ್ದಿರತ್ ಕಲಿ. ಸರಿಯಾ ಬಿದ್ದೈತಿ. ಇವಾಗ ನಾನು ಇವರಿಬ್ಬರಿಗೂ ಏನು ಬೀಳುತ್ತಾ ಅನ್ಕೊಂತಿದ್ದೆ. ಹಂಗೆ ಆತು ನೋಡು. ಅಮ್ಮ ನಾನೇನು ಹೇಳಲಿಲ್ಲ. ಯಾಕೆ ದಡಮಯ್ಯ ಯಾಕೆ ಯೋಚನೆ ಮಾಡ್ತೀನಿ ನೀನು ಅಂತ ನಾನು ಹೇಳಿದ್ ನಿಜ. ಈಗ ನಮ್ಮ ದಡಮಯ್ಯ ಎಲ್ಲ ಸಾಕಿ ಸಲ್ವಿ ಮನೆ ಮಂತನ ನೋಡ್ಕೊಂಡಿರೋದು. ಅದಕ್ಕೇನೆ ನಾನು ಎಂಥದೇ ಬರಲಿ ನಮ್ಮ ದಡಮಯ್ಯನ ಬಿಟ್ಕೊಡಲ್ಲ. ನೋಡ್ಕೊಬೇಕು. ಮತ್ತೆ ಯಾರಿಗಾಗಿ ನೋಡ್ಕೊಂತೀಯ ನೀನು? ನಿನ್ನ ಅದಕ್ಕೆ ಮತ್ತೆ ಕಟ್ಕೊಂಬಂದಿರೋದು. ನಿನ್ನ ನೋಡ್ಕೊಂಬಿ ಅಂತಲೇ ಕಣೆ ಕಟ್ಕೊಂಬಂದಿರೋದು. ನೀನೇನು ಹೇಳ್ಬೇಕು? ನೋಡ್ಕೊಂಬದು ಬಿಡೋದು ಎಲ್ಲ ನಿನ್ಗೆ ಹೇಳೋ ಅಧಿಕಾರ ಇಲ್ಲ. ನೀನು ಸುಮ್ಮನಿರ್ಬೇಕು. ನಿಮ್ಮ ಅಮ್ಮಯ್ಯ ಸ್ವಂತ ಅಮ್ಮನೇ ನೀನು ಮಾತಾಡ್ಸಲ್ಲ. ಸ್ವಂತ ತಮ್ಮನೇ ಅಣ್ಣ ತಮ್ಮನೇ ಅಂತೀನಿ ನೀನು ಮಾತಾಡ್ಸಲ್ಲ. ಅಂದಮೇಲೆ ನಿಂದು ಏನೈತಿ ಇಲ್ಲಿ ಬೆಲೆ? ನೀನೇನು ಬಂದಿದೀಯ? ಇವಳು ಅವಳೇನೆ ಗಾಂಧಾರಿ. ದೊಡ್ಡದಾಗಿ ಇಲ್ಲಿ ಹೇಳಕ್ಕೆ ಬರ್ತಾಳೆ. ಅಲ್ಲಿ ನಿಮ್ಮ ಅಣ್ಣ ನಿಮ್ಮ ಅತ್ತೆನೇ ನೀನು ಸೇರಲ್ಲ. ಅದಕ್ಕೆ ಮತ್ತೆ ಇಬ್ಬರನ್ನ ಅಚ್ಚ ಅಂತ ಹೊಡೆದಿರತ್ತವ್ರ ಮನೆಯಿಂದಾನ. ಪದ್ಮ ನೀನು ಸರಿಯಾಗಿ ಮಾತಾಡು. ಹಂಗೆಲ್ಲ ಮಾತಾಡಬೇಡ ನೀನು. ಏನು ಮಾತಾಡ್ತಾ ಇದೀಯಾ? ಈಗ ಗೊತ್ತಾತೇನೆ ಪದ್ಮ ಇವಳು ಎಂತಾಳು ಅಂತ. ಇವಳೆ ಕಣೆ ಮಾಡಿರೋದು. ಬಾರೆ ಇವಾಗ ಪಂಚಾಯತಿಗೆ ಹಾಕಿದಾರ. ಬಾರೆ ಇವಾಗ ಅಲ್ಲಿ ಬಂದು ಏನು ಹೇಳ್ತೀಯ? ಬಾರೆ ಕರೀತಾ ಇದ್ದಾರೆ ಗೌಡ್ರು. ಬಾರೆ ಹೇಳಿರೋನು ಇಲ್ಲೇ ನಿಂತ್ಕೊಂಡು ಇಲ್ಲದ್ದೆಲ್ಲ ಇದು ಮಾಡ್ತಾ ಇದ್ದಾಳೆ. ಇವಳು ಬೇರೆ ಬಂದ್ಲು. ಇನ್ನು ನಡಿತೈತಿಲ್ಲ ನಂದು. ಇವರಿಬ್ರು ಗುದ್ದಾಡ್ತಾ ಇದ್ದಾರೆ ಅಂತ. ಅವಳು ಹೇಳೋದಕ್ಕೆ ಕೇಳಲ್ಲ, ನೀನು ಹೇಳೋದಕ್ಕೆ ಕೇಳಲ್ಲ, ಅವಳು ಹೇಳೋದಕ್ಕೆ ಕೇಳಲ್ಲ. ನನಗೆ ಗೊತ್ತೈತಿ ಯಾವಳು ಎಂತಾಳು ಅಂತ. ನಾವು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ತಡಿ ನೋಡು ನಾನು ಏನು ಮಾಡ್ಬೇಕಾದ್ ಮಾಡ್ತೀನಿ ನಿನಗೆ. ಓಹೋ ನಮ್ಮ ಮನೆ ಬಾಕ್ಲಕ್ಕೆ ಬಾರೆ. ಏನೇ ನಾವಿರತಕ್ಕ ಬರ್ತಾರೆ ನಮ್ಮ ಹೆಣ್ಮಕ್ಳು. ಬರ್ಬೇಡ್ದು ಅಂತ ಹೇಳಿದ್ ನೀನು ಹೇಳ್ದಂಗೆ ಕೇಳಲ್ಲ. ಇಲ್ಲೋಡು ನಾವು ಸಾಯತಕ್ಕರ ನಮ್ಮ ಹೆಣ್ಮಕ್ಳು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರ್ತಾರೆ. ನೀನು ಹೇಳ್ದಕ್ಕೆ ಬರಬೇಡ್ದು ಬರ್ರಿ ಅಂತ ಹೇಳಿ ನೀನು ಹೇಳ್ದಕ್ಕೆ ಬರಲ್ಲ ಕಣೆ. ಅವ್ರ ಮಜ್ಜಿಂದಲೂ ನಮ್ಮ ಹೆಣ್ಮಕ್ಳು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಸೆಣಕ ಇದ್ದಾರೆ. ನಮ್ಮ ಹೆಣ್ಣಿಡ್ಗರು ಇಬ್ಬರನ್ನು ಕರೆಸ್ತೀನಿ. ಅವ್ರೂ ಏನೋ ತಿಳ್ಕೊಂಡಿದೀಯಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು. ಇನ್ನು ನಾವೆಲ್ಲ ಏನು ನಡೆಯೋದಿಲ್ಲ. ಜಾಸ್ತಿ ಮಾತಾಡ್ಬಿಟ್ಟಿದಿ ಅಂದರೆ ಸರಿ ಆಗೋದಿಲ್ಲ. ಎಷ್ಟಕ್ಕಿರ್ಬೇಕು ಅಷ್ಟಕ್ಕೆ ಇರೋದು ಕಲಿ. ಸುಮ್ಮನೆ ಬಾಯಿ ಐತಿ ಅಂತ ಹೇಳಿ ಸರ್ ಬಂದಂಗೆ ಮಾತಾಡಿರೆ ನಾನೇನು ಕೇಳಲ್ಲ. ಏಯ್ ಬಾರೆ ಆಮೇಲೆ ನಿಂದು ಏನಿದ್ರು ನೋಡ್ಕೊಂಡ್ ಬಾರೆ. ಸವಿ ಬಾರೆ ನಡಿಯಾಯ್. ಓಹೋ ನಾ ಬಾರೆ ಅಂತ ಕರಿಯಕ್ಕೆ ಬಂದ. ಬತ್ ನಡಿಯೇ. ಬರೋದು ಗೊತ್ತೈತೆ ನನಗೆಲ್ಲಾನ. ನಾನೇನು ನಮ್ಮ ದಡಮ್ಮ ಅಂತ ಏನೋ ಮಾತಾಡ್ತಿದ್ದು. ಬತ್ ನಡಿ. ಅದೇನು ಮಾಡ್ತೀಯ ಮಾಡೋದಿಲ್ಲ. ಪಂಚಾಯ್ತಿ ಅಂತ ಅಲ್ಲಾಡ್ಸ್ಕೊಂಡು 2-3 ದಿನ ಅಲ್ಲಾಡ್ತಾಳೆ. ನಡಿಗೆ ಅದೇನು ಮಾಡ್ತೀಯ ನೋಡೋಣ. ಮಾಡ್ತೀನಿಲ್ಲ ಬಾರೆ. ಬರೀ ಸತ್ಯಕಯ್ಯ ಸಣಪಣೆ ಕರ್ಕೊಂಡು ಬಾರೆ ಪದ್ಮ ನೀನು ಬಾರೆ. ಅದು ಯಾವಳು ಹೇಳ್ಕೊಟ್ಟಲ್ಲ ನೋಡ್ಯಾರಲ್ಲನ ಬರಬೇಕು. ಬೈಲಿ ಬೀಳಬೇಕು. ಅವಳು ಯಾವಳೆಲ್ಲ ಹೇಳ್ಕೊಟ್ಟು ಚೆನ್ನಾಗಿದ್ದೇನೆ ಅಂತ ಕೇಳಿ ಬಯಸ್ತಾರೆ ನನ್ನ ಮುಂಡೇರು. ಚೆನ್ನಾಗಿರಂಗೆ ಹಿಂಗೆ ಚೆನ್ನಾಗಿರ್ತೀವಿ ಅಮ್ಮಂಗಿರ್ತಾರೆ ಲವಡಿ ಮುಂಡೇರು. ಮುಂದೆ ಮಾತ್ರ ಪದ್ಮ ಅಂತ ಬರೋದು. ಆಮೇಲೆ ಹಿಂದಿಕ್ಕಾದು ಇಂಥ ಮಾಡೋದು ಕೆಲ್ಸಗಳ್ನ. ಎಂತೆಂಥ ಕೆಲಸ ಮಾಡ್ತಾರಪ್ಪ. ಎಂತೆಂಥ ಜನ ಇದ್ದಾರಪ್ಪ. ಗಳೇ ನೀನು ಏನೋ ಹೇಳು. ನಮ್ಮ ದಡಮ್ಮ ಇರತ್ತಕ ನಾವು ಬತ್ತಿ. ಅದು ನಮಗೆ ತವ್ರ ಮನೆ. ನೀವು ಬರಬೇಡ ಅಂದ್ರೆ ನಿನ್ನ ಮಕ್ಕ ನೋಡ್ಕೊಂಬರಲ್ಲ. ನಾವು ನಮ್ಮ ದಡಮ್ಮನ ಮಕ್ಕ ನೋಡ್ಕೊಂಬತ್ತೀವಿ.
ನಿನ್ನ ಮಕ್ಕ ನೋಡ್ಕೊಂಬರೋದಾದ್ರೆ ನಾನು ಯಾವತ್ತೂ ಗೊತ್ತಿರಲಿಲ್ಲ. ನಿನ್ನಂತ ಯಾರನ್ನ ಕರ್ದು ಕಳ್ಸೋ ಅಂತ ಮುಸುಡಿ ನಿಂದು. ಹಾಂ, ಯಾರನ್ನ ಕರ್ದು ಕಳ್ಸೋ ಅಂತ ಮುಸುಡಿ ಎಲ್ಲ ಏನಿಲ್ಲ. ಏನಕ್ಕೆ ಮಾತಾಡ್ತೀಯ? ಸುಮ್ಮನೆ ಇರೋದು ಕಲಿ. ಓಯ್ ಬಾ, ನನ್ನ ಮನೆ ಬಾಕ್ಲು ನನ್ನ ಅಂಗಳ ತುಳಿ, ನನ್ನ ಮನೆ ಅಂಗಳನ ನೋಡು ಅನ್ಕಣೆ, ಅದೇನಾಗುತ್ತಾ ಆಗಲಿ. ಓ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ ನೀನು? ಬಾಯಿ ಮುಚ್ಕೊಂಡಿದ್ರೆ ಸರಿ, ನಂತಾಗ ಇವೆಲ್ಲ ನಡೆಯಲ್ಲ ನಿನ್ನವು. ಓ ಏನು ತಿಳ್ಕೊಂಡಿದೀಯಾ? ಏನು ಅದಾಗ ಬೇನಾಗ ನಿನ್ನ ಮನೆಗೆ ಬರ್ತೀನೇನೆ? ಹಾಂ, ನೀನು ಹಂಗಾರೆ ಏನು ಮಾಡಿಕ್ಕಿದ್ಯಾ? ದಡಪ ದಡಮಯ್ಯ ಮತ್ತಮ್ಮ ತಮ್ಮ ಹೆಂಡ್ತಿ ಅಂತ ಹೇಳಿ ಹಂಗಾರೆ ನೀನು ಇಲ್ಲಿ ಬಂದಾಗಿಂದ ನಮ್ಮನ್ನ ಯಾಕೆ ಮಾಡಿ ಕರ್ಕೊಂಡು ಹೋಗಿದ್ದೀಯ? ಹಾಂ, ನಿನಗೆ ಹೇಳಬೇಕಂತೆ. ನಿನಗಿಲ್ಲೋಡು, ನಿನಗೆ ಯೋಟ್ ಮಾಡಿಕ್ಕಿರ್ ನೀನು ತಿಂದು ಮನೆ ಜಂತ ಹೇಳ್ಸಾಳು ನೀನು. ನಿನಗೆ ಗೊತ್ತೈತೆ. ನೀನು ಏನು ಅಂದ್ಕೊಂಡಿದ್ದೆ? ತಮ್ಮ ಮದುವೆ ಮಾಡಬಾರ್ದು, ನಿಂಗೆ ಹಾಳಾಗೋಗ್ಲಿ, ತಮ್ಮನ ಆಸ್ತಿ ಎಲ್ಲ ಲಪ್ಟಾಯಿಸ್ಕೋಬೇಕು ಅಂತ ಮಾಡಿದ್ದೆ ನೀನು. ತಮ್ಮನ ಆಸ್ತಿ ಎಲ್ಲನ ನನಗಾಗುತ್ತೆ, ನನಗೂ ನನ್ನ ಮಕ್ಳಿಗೂ ಅಂತ ನೀನು ಬಂದು ಸೇರ್ಕೊಂಡಿರಾಳು ನೀನು. ಅದಕ್ಕೆ ಬಂದು ಇಲ್ಲಿ ತವ್ರ ಮನೆ ಸೇರ್ಕೊಂಡಿರಾಳು ನೀನು. ತಮ್ಮನ ಹೆಂಡ್ತಿ ಎಲ್ಲ ಮದುವೆ ಆಗಲಿಲ್ಲ ಅಂದ್ರೆ ನನಗಾಗುತ್ತೆ ಅಂತ. ಅವ್ನು ಯಾವಾಗ ಒಂದಿಟ್ಟು ಮದುವೆ ಆಗ್ಬಿಟ್ನ ಬಂದ್ಬಿಡ್ತು ನೀನು ಕುತ್ತಿಗತ್ತಾನ. ಮದುವೆ ಆದ ಅಂತ ಅವೆಲ್ಲ ಮಾತಾಡಬೇಡ ನೀನು, ಅವನ್ನೆಲ್ಲ ಮಾತಾಡಬೇಡ. ನೋಡು, ನಿಂದು ಹೇಳಿರೆ ತಿಕ್ಕ ಎಲ್ಲ ಊರಿದ್ದು ಬರುತ್ತೆ. ಹಾಂ, ನಂದು ಹಂಗಾರೆ ಹೇಳಂಗಿಲ್ಲ. ಹಾಂ, ಹೇಳೆ. ನಿಂದು ಹೇಳಿದ್ರೆ ಮಾತ್ರ ಚೆನ್ನಾಗೈತೆ. ನಮ್ಮದು ನೀನು ಹೇಳ್ಬೋದು ಹಂಗೆ. ನೋಡಮ್ಮ ಹೆಂಗೈತಿ. ಅವ್ರವ್ರದ್ದಾದ್ರೆ ಮುಚ್ಚಾಕ್ಯಂಬ್ತಾರೆ, ನಮ್ದಾದ್ರೆ ಬೈಲ್ಗಾಕ್ತಾರೆ. ಇಂಥವು ಮಾಡೋದು. ನಾನೇನಿಲ್ಲ, ಎಲ್ಲ ಕೊಡ್ಬೇಕಿದ್ದೀನಿ. ನಿನಗಿದ್ದಿದ್ದೆ ಅದು ಕಣೆ, ನಿನ್ನ ಇದ್ದಿದ್ದೆ ಅದು. ತಮ್ಮನ ಮದುವೆ ಮಾಡಬಾರ್ದು, ತಮ್ಮನ ಆಸ್ತಿ ಎಲ್ಲ ಲಪ್ಟಾಯಿಸ್ಕೋಬೇಕು ಅಂಬೋದೇ ಇದ್ದಿದ್ದು ನಿನಗೆ. ಹಂಗೆ ಅನ್ಕ ಬಿಡು. ಈಗ ನಮ್ಮ ಅಪ್ಪನ ನಾನು ಆಸ್ತಿ ತಮ್ಮ, ನೀವು ಬೇರೆದೇ ಯಾರ್ದು ತಾಮಲ್ಲ. ನಾವು ನಮ್ಮ ಅಪ್ಪನ ಆಸ್ತಿ ನಾವು ತಾಂಬ್ತೀವಿ. ಏನು ಯಾರ್ದೇನೇನು ತಗೊಂಬಲ್ಲ. ನನಗೆ ಗೊತ್ತೈತಿ ಹೆಂಗೆ ತಾಬೇಕು, ಏನು ಎತ್ತ ಅದು ಏನು ಮಾಡಬೇಕು ಎಲ್ಲ ಮಾಡಿಸ್ತೀನಿ. ನನಗೆ ಗೊತ್ತೈತಿ. ಮಾತಾಡ್ತಾಳೆ ನಮ್ಮನ್ನ. ಎಲ್ಲೋಡು ಏನೋ ತಿಳ್ಕೊಬಿಟ್ಟಿಗೆ. ತಡಿಗೆ ನಮ್ಮ ಅಕ್ಕ ಇಬ್ಬರನ್ನು ಕರೆಸ್ತೀನಿ. ಬೇಡ ಮಾತಾ ಹೋಗಲಿ. ಸುಮ್ಕಿರೆ, ಅವಳೇನು ಹೇಳ್ಕೊಟ್ಟಿರೆ ಸುಮ್ಮನೆ ಯಾಕೆ ಅವಳ ಬಗ್ಗೆ ಮಾತಾಡ್ತೀಯ? ಅವಳು ಯಾಕಂಬಕ್ಕೆ ಹೋಗ್ತೀಯ? ಬಾ ರೇ ಸವಿ, ಬಾ. ಅಲ್ಲಿ ಪಂಚಾಯತಿ ಕಲೆ ಹಾಕಿದ್ದೀನಿ, ಬಾ ಫಸ್ಟು. ಹೋಗು, ಬರ್ತೀನಿ ನಡಿ. ಅದೇನಾಗುತ್ತಾ ಆಗಲಿ. ಇವಳಿನ ಯಾತ ಎಲ್ಲ ಪಂಚಾಯತ್ಗೆ ಹಾಕ್ನಿ ಅಂತ ಕುಣಿತಾ ಇದ್ದಾಳೆ ಇವಳು 2-3 ದಿನ. ಅದೇನು ಮಾಡ್ತಾಳೆ ಮಾಡಿ. ನಿನ್ನಂತ 1000 ಜನ ಬಂದರು ನಾನೇನೇ ಹೆದರಿಕೆ ಮಲ್ವೇ? ನಾನು ಹೆದರಿಕೆ ಮಲ್ಲ. ಯಾವಳನ ನನ್ನ ಮೇಲೆ ಎಷ್ಟು ಮಾತಾಡಿ ಎಷ್ಟು ಕೂಗಾಡಿದ್ರು ನಾನು ಯಾವಳಿಗೂ ಹೆದರಿಕೆ ಮಲ್ವೇ? ನಾನು ಯಾವಳಿಗೂ ಹೆದರಿಕೆ ಮಲ್ಲ. ಅಲ್ಲ ಕಣೆ ಸವಿ, ಸುಮ್ಮನೀರು ಅಂತ ಹೇಳ್ತಿಲ್ವಿ ಇವಾಗ. ಸುಮ್ಮನೀರು, ಯಾಕೆ ನೀನು ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಹೇಗಾಡ್ತಾ ಇದೆಯಾ? ಸುಮ್ಮನೀರು. ಇವಾಗ ಅದೇನಾಗುತ್ತಾ ಆಗಲಿ. ಹೋಗು ನಡಿ, ಹೋಗೋಣ ಇಲ್ಲಿ. ಅವಳು ಅದೇನೋ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾಳೆ. ಅದೇನು ಮಾಡ್ತಾಳೆ ನೋಡಿ ಬಿಡೋಣ. ಮತ್ತೆ ನಮ್ಗೆ ಹಂಗೆ ಒಟ್ಟು ಉರಿತೈತಿ. ನಮ್ಮ ದಳಮೈನ ಹಿಂಗೆ ಅಂದ್ರಲ್ಲ ಅಂತ. ಮತ್ತು ಕರ್ಕೊಂಡೋಗಿ ಇಕ್ಕೇಳಿ. ದಳಮೈ ಮೇಲೆ ಆ ಪಾಟಿ ಪಿರುತಿ ಇರೋಳು ಕರ್ಕೊಂಡೋಗಿ ಇಕ್ಕೇಬೇಕು. ಅವಾಗ ಏನಂತ ಬಗ್ಳದೆ ನೀನು? ಏನಂತ ಬಗ್ಳದೆ ಹೇಳು? ಒಂದು ದಿಸ್ಕನ ಒಂದು ಆತ ನಾನು ಕೋಳಿ ಕೊಯ್ದಿಕ್ಕಿಲ್ಲ. ಸುಮ್ಮನೆ ಮಾತಾಡ್ತಾಳೆ. ಏನೋ ಮಾಡಿ ದಬಾಕೇಳಪ್ಪ. ಬಿಡು, ಹಂಗೆ ಮಾಡ್ಯಾಳೆ ಹಿಂಗೆ ಮಾಡ್ಯಾಳೆ ಅಂದ್ಕೋಬೇಕು. ಏನೋ ಮಾಡಿ ದಬಾಕೇಳೆ ಮಂಗೆ ಆಡ್ತಾಳೆ ಹಂಗೆ. ನಾವು ಕರ್ಕೊಂಡೋಗಿ ಇಕ್ಕೆಂಬಂಗಿದ್ರೆ ಅವ್ರು ನೆಂಟ್ರ ಮನೆ ಬಂದಿಗೆ ಬರೋಂಗಿದ್ರೆ ಬರ್ಲಿ ಹೇಳು. ನಿಮ್ಗೆ ನೋಡ್ಕೊಂಬಕಲ್ಲ ಸೊಸೆ ಮಕ್ಳು ಕೈಲಿ ಅಂತೇಳಿ ಬರ್ಕೊಡ್ರಿ. ಆಸ್ತಿ ಎಲ್ಲ ಹೆಣ್ಮಕ್ಳಿಗಂತ ಬರ್ಕೊಡ್ರಿ. ನೋಡ್ಕೊಂಬ ಏನು ನಾವೆಲ್ಲ ನೋಡ್ಕೊಂತೀವಿ ನಮ್ಮ ದಳಮೈನ. ಇವಾಗೇನು ಇನ್ನೇನು ಚಿಂತೆ ಮಾಡೋಂಗಿಲ್ಲ. ಈ ಕಾಲದಾಗೇನಂತ ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಅವರೆಲ್ಲ ಬೇರೆ ಇರ್ತಾರೆ. ಅವ್ರಿಗೆ ಗೊತ್ತೈತೆ ಹೆಂಗಿರ್ಬೇಕು ಏನು ಎತ್ತ ಅಂತೇಳಿ. ನೀನು ಮಾತಾಡಬೇಡ ಕಣೆ. ನೀನು ಮಾತಾಡಬೇಡ ನಮ್ಮನೆ ವಿಚಾರನ. ಏನೋ ತಿಳ್ಕೊಬಿಟ್ಟಿದ್ದೆ ನಮ್ಮನೆ ವಿಚಾರ ನೀನು ಮಾತಾಡಿದ್ಯಾ ಅಂದರೆ ಸರಿ ಹೋಗಲ್ಲ ನೋಡು. ಹೇಳಿರ್ತೀನಿ. ನಾವ್ಯಾಕೆ ಹೋಗೋಣ? ಅವಳೇ ಹೋದ್ರಾತ್ ಗಂಟು ಮುಟ್ಟೆ ಕಟ್ಕೊಂಡು. ನಮ್ಗೆ ಹೇಳೋದಲ್ಲ. ಅವಳೇ ಇಟ್ಕೊ, ಅವಳೇ ಹೋಗ್ಬೇಕು. ನಮ್ಮನ್ನು ಕರೆಯೋದಲ್ಲ. ನಮ್ಮನ್ನೇ ಕರಿತಾಳೆ ಅವಳು. ನಮ್ಮನ್ನೇನು ಕರೆಯೋದೇನಿಲ್ಲ. ಅವಳು ನಮ್ಮನ್ನು ಕರಿತಾಳೆ. ಇರ್ಲತ್ತ ಹೋಗ್ಲಿ ಬಿಡು. ಬಿಡಲ್ ಕಣ್ಕೊಂಬ್ಲಾಂಟಿ. ಅಲ್ಲ ನೀನು ಎಂಥ ಕೆಲಸ ಮಾಡಿದ್ಯಾ ಗೊತ್ತೇ? ನೀನು ಚೆನ್ನಾಗಿದ್ದೆ. ನೀನು ಎಂಥವಳು ಅಂಬೋದು ನನಗೆಲ್ಲ ಗೊತ್ತೈತಿ. ಕುಯ್ಕ್ ಬುದ್ಧಿ ಅಂತ ಇರೋದು, ಒಳ್ಳೆ ಬುದ್ಧಿ ಇಲ್ಲ. ಇವಳ್ದೆಲ್ಲ ಪ್ಲಾನು ಅಂತ ಗೊತ್ತಿರಲಿಲ್ಲ ನನಗೆ. ಎಲ್ಲನ ಇವಾಗ ಏನೇನೋ ಮಾಡ್ತಾ ಇದ್ದಾಳೆ. ಮತ್ತೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ಕೆಲಸ ಮಾಡಬೇಡ್ರಿ, ಹಂಗಿರ್ರಿ ಹಿಂಗಿರ್ರಿ, ಸುಮ್ಮನೆ ಕುಕ್ಕಾಳ್ರಿ ಉಣ್ರಿ, ಇಲ್ಲದ್ದು ಹೇಳ್ಕೊಡ್ತಾಳೆ. ಅದಕ್ಕೇ ಇಂಥವೆಲ್ಲ ಹೇಳ್ಕೊಡ್ಬಾರ್ದು. ಇವಳು ಯಾಕೆ ಹೇಳ್ಕೊಡ್ಬೇಕು? ಅದು ಇದು ಹೇಳೋದು ಇಂಥವೆಲ್ಲ ಮಾಡ್ತಾ ಇದ್ದಾಳೆ. ಅದಕ್ಕೆ ಅವಳು ಬುದ್ಧಿ ಯಾಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಇವಳ ಹತ್ರ ಇವತ್ತು ಜಗಳ ಮಾಡ್ಕೊಂಡೆ ನಾನು. ಬುದ್ಧಿ ಇಷ್ಟ ಆಗಲಿಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡ್ಬೇಕು. ನಾನು ಅದಕ್ಕೆ ಸುಮ್ಕಿದ್ಬಿಟ್ಟೆ. ಇವಾಗ ಮತ್ತೆ ನನಗೆ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ಏನೆಂತ ಸರ್ಯಾಗಿ ಅಂದ್ಬಿಡೋಣ ಅಂತ ಅನಿಸುತ್ತೆ. ಅದಕ್ಕೆ ಬಂದೆ. ಸರ್ಯಾಗಿ ಅನ್ಬೇಕು, ಸರ್ಯಾಗಿ ಅಂಬನ ಅಂತೇಳಿ ಬಂದ್ಬಿಟ್ಟೆ. ಸಿಕ್ಕಾಕೆ ಟೈಮಿಗೆ ಸರಿಯಾಗಿ ಸಿಕ್ಕಾಕೊಂಡು ಅತ್ತಿಗೂ ಎಂದು ಸಸಿಗೊಂದು ಇಲ್ಲೂ ತಂದಿಕ್ತಾಳೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.